ಆತ್ಮೀಯ ಭಗವದ್ಭಕ್ತರೇ, ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕು ಸಮೀಪದ ವಿಟ್ಲ ಗ್ರಾಮದ ಭೀಮಸೇನ ಪ್ರತಿಷ್ಠಿತ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಪೌರಾಣಿಕ ಮಹಾತ್ಮೆ ಬಲ್ಲಿರ. ಪಾಂಡವರು ಅಜ್ಞಾತವಾಸ ಕಾಲದಲ್ಲಿ ಏಕಚಕ್ರ ನಗರ ಅಂದರೆ ಈಗಿನ ದಕ್ಷಿಣ ಕನ್ನಡದ ವಿಟ್ಲ ಪ್ರದೇಶದಲ್ಲಿ ಕೆಲ ಕಾಲ ತಂಗಿದ್ದರು. ಇದೇ ಸಂದರ್ಭದಲ್ಲಿ ಈ ಪ್ರದೇಶ ಸಮೀಪದ ಕಳಂಜಿಮಲೆ ಎಂಬ ದಟ್ಟಡವಿಯ ಗುಹೆಯೊಂದರಲ್ಲಿ ಬಕಾಸುರನೆಂಬ ಮಹಾದೈತ್ಯ ವಾಸಿಸುತ್ತಿದ್ದ. ಆತ ದಿನಕ್ಕೊಬ್ಬರಂತೆ ಈ ಊರ ಜನರನ್ನು ತಿನ್ನುತ್ತಿದ್ದ. ಪಾಂಡವರ ಆಗಮನವಾಗುತ್ತಿದ್ದಂತೆ ಊರ ಮಂದಿ ದುಃಖದಿಂದ ತಮ್ಮ ಊರಿಗೆ ಬಕಾಸುರನಿಂದ ಎರಗಿರುವ ಆಪತ್ತಿನ ವಿಷಯ ಪಾಂಡವರಿಗೆ ತಿಳಿಸುತ್ತಾರೆ. ತಕ್ಷಣ ಭೀಮಸೇನನು ಧರ್ಮರಾಜನ ಆಜ್ಞೆಯನ್ನು ಪಡೆದು ಅಡವಿಗೆ ತೆರಳಿ ದೈತ್ಯ ಬಕಾಸುರನನ್ನು ಹೆಡೆಮೂರಿ ಕಟ್ಟಿ ಬಡಿದು ಸಂಹರಿಸುತ್ತಾನೆ. ಬಕಾಸುರನ ಸಂಹಾರವಾದ ನಂತರ ಧರ್ಮರಾಜನು ರುದ್ರದೇವರ ಲಿಂಗ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಬೇಕೆಂದು ಸಂಕಲ್ಪಿಸಿದ. ಆದ್ದರಿಂದ ಧರ್ಮರಾಜನು ಭೀಮಸೇನಗೆ ಕಾಶಿಗೆ ತೆರಳಿ ಶಿವಲಿಂಗ ತರುವಂತೆ ತಿಳಿಸಿದ. ವಾಯುವೇಗದಲ್ಲಿ ಕಾಶಿಗೆ ತೆರಳಿದ ಭೀಮಸೇನನು ಕಾಶಿಯಿಂದ ಶಿವಲಿಂಗ ತರುವಷ್ಟರಲ್ಲಿ ಮುಹೂರ್ತ ಮೀರುವ ಸಂದರ್ಭ ಎದುರಾಯಿತು. ಹೀಗಾಗಿ ಧರ್ಮರಾಜನು ಅಲ್ಲೇ ಸಮೀಪದಲ್ಲಿದ್ದ ಲಿಂಗಾಕಾರದ ಶಿಲೆಯೊಂದನ್ನು ಶಿವಲಿಂಗವಾಗಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದನು. ಆದರೆ ಅದೇ ಕ್ಷಣದಲ್ಲಿ ಆಗಮಿಸಿದ ಭೀಮಸೇನನು ಧರ್ಮರಾಜನು ಪ್ರತಿಷ್ಠಾಪಿಸಿದ ಲಿಂಗವನ್ನು ಕಿತ್ತೆಸೆದು ತಾನು ಕಾಶಿಯಿಂದ ತಂದ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದನು. ಭೀಮನು ಎಸೆದ ಶಿವಲಿಂಗವು ದೇವಾಲಯದ ಕೆರೆಯ ತಳವನ್ನು ಸೇರಿತು. ಈ ಪ್ರಾಚೀನ ರುದ್ರದೇವರ ಪೌರಾಣಿಕ ಸನ್ನಿಧಾನವು ಭೀಮಸೇನ ಪ್ರತಿಷ್ಠಿತ ಶ್ರೀ ಪಂಚಲಿಂಗೇಶ್ವರನೆಂದು ಪ್ರಸಿದ್ಧಿ ಪಡೆದು ಬೃಹತ್ ಮಂದಿರವಾಗಿ ರೂಪುಗೊಂಡು ನಿತ್ಯ ನೂರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ವಿಶೇಷವೆಂದರೆ ಈ ದೇವಾಲಯದ ರೋಚಕ ಇತಿಹಾಸಕ್ಕೆ ಸಾಕ್ಷಿಯಾಗಿರುವ ಬಕಾಸುರನ ಗುಹೆಯು ಊರ ಸಮೀಪದ ಕಳಂಜಿಮಲೆ ಅಡವಿಯಲ್ಲಿದೆ. ಹಾಗೂ ಬಕಾಸುರನ ಸಂಹಾರವಾದಾಗ ಹರಿದ ರಕ್ತದ ಕಾಲುವೆಯ ಸ್ಥಳಕ್ಕೆ ನೆತ್ತರಕೆರೆ ಎಂಬ ಹೆಸರಿದ್ದು ಈ ಪ್ರದೇಶವು ಬಕಾಸುರನ ಗುಹೆಯ ಸಮೀಪದಲ್ಲೇ ಇದೆ. ಪ್ರೀತೋಸ್ತು ಕೃಷ್ಣ ಪ್ರಭು.